ಬಾಗಲಕೋಟ ತಾಲೂಕಿನ ರಾಂಪುರ್ ಗ್ರಾಮದಲ್ಲಿ ಶ್ರೀ ಮಾತಾ ಪಿರಂಗಿ ಯಲ್ಲಮ್ಮ ದೇವಿ ದಸರಾ ಮಹೋತ್ಸವ ನಿಮಿತ್ತ ಕೃಷ್ಣಾ ನದಿಗೆ ಗಂಗಾ ಸ್ಥಳಕ್ಕೆ ಹೋಗಿ ಬರುವುದು, ನಂತರ ಸಂಗೀತ ವಾದ್ಯದೊಂದಿಗೆ ಅದ್ದೂರಿಯಾಗಿ ಮೆರವಣಿಗೆ ಮಾಡಿ ಶ್ರೀ ಮಾತಾ ಪಿರಂಗಿ ಯಲ್ಲಮ್ಮ ದೇವಿ ಗುಡಿಯ ಹೊರಗೆ ಮೆರವಣಿಗೆ ಮಾಡಿ ಜಾತ್ರೆ ಅದ್ದೂರಿಯಾಗಿ ನಡೆಯಿತು ಹಾಗೂ ಶ್ರೀ ಮಾತಾ ಪಿರಂಗಿ ಯಲ್ಲಮ್ಮ ದೇವಿ ಟ್ರಸ್ಟ್ ಅಧ್ಯಕ್ಷರು ಶೇಖಪ್ಪ ಮಾ ಭಜಂತ್ರಿ ಹಾಗೂ ಉಪಾಧ್ಯಕ್ಷರಾದ ರಾಮಸ್ವಾಮಿ ಬಿ ಭಜಂತ್ರಿ ಹಾಗೂ ಶ್ರೀ ರಮೇಶ ರಾ ಭಜಂತ್ರಿ ಶಿಕ್ಷಕರು ಮಾತನಾಡಿದರು. ವರದಿ ರಾಜು ಭಜಂತ್ರಿ. ದೇವಿಯ ಇವತ್ತಿನ ದಿವಸ ದಿನಾಂಕ 1/10/2025 ಬುಧವಾರ ದಿವಸದಿಂದ ಇವತ್ತಿನ ದಿವಸ ನಾವು ಒಂದು ಕಾರ್ಯಕ್ರಮವನ್ನು ಮಾತಾ ಪಿರಂಗಿ ಯಲ್ಲಮ್ಮ ದೇವಿಯ ಕಳಸಾರೋಹಣದೊಂದಿಗೆ ಗಂಗೆ ಸ್ಥಳಕ್ಕೆ ಹೋಗಿ ನಮ್ಮ ಕೃಷ್ಣಾ ನದಿಯಲ್ಲಿ ಪೂಜೆಯನ್ನು ಮುಗಿಸಿಕೊಂಡು ಊರಿನ ಸಕಲ ಮಸಲುಗಳಿಂದ ಎಲ್ಲವನ್ನು ಮಾಡ್ಕೊತ ನಾವು ಇಲ್ಲಿ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾಯಿದ್ದೇವೆ. ಅದೇ ರೀತಿಯಾಗಿ ಇವತ್ತಿನ ದಿವಸ ಎಲ್ಲರಿಗೂ ಪ್ರಸಾದ, ನಮ್ಮ ಗ್ರಾಮದಿಂದ ಸುತ್ತಮುತ್ತಲಿಂದ ಆಗಮಿಸಿರ್ತಕ್ಕಂಥ ಎಲ್ಲ ಯಾತ್ರಿಗಳಿಗೂ ಕೂಡ ಪ್ರಸಾದ ಸೇವೆಯನ್ನು ಮಾಡಿಸ್ತಾ ಇದ್ದೇವೆ. ಈ ಕಾರ್ಯಕ್ರಮವನ್ನು ಪ್ರತಿ ವರ್ಷವೂ ನಾವು ಮಾಡ್ತಾಯಿದ್ದೇವೆ. ಅದೇ ರೀತಿಯಾಗಿ ಸಾಯಂಕಾಲದಲ್ಲಿ ಶಿವನಾಮಸ್ಮರಣೆ ಭಜನೆಯಿಂದ ಈ ಕರ್ನಾಟಕದಲ್ಲಿ ಪ್ರಸಿದ್ಧವಾಗಿರ್ತಕ್ಕಂಥ ಭಜನೆಗಳನ್ನು ತರಿಸಿ ನಾವು ಕಾರ್ಯಕ್ರಮವನ್ನು ಮಾಡ್ತಾಯಿದ್ದೇವೆ. ಅದೇ ರೀತಿಯಾಗಿ ಈ ವರ್ಷವೂ ಕೂಡ ಸೋಮಲಿಂಗೇಶ್ವರ ಭಜನಾ ಮಂಡಳಿ ಮನುಗುಳಿ ಆಕಾಶ್ ಮನುಗುಳಿ ಅವರಿಂದ ಹಾಗೂ ಕೊಟ್ಟಲಿಗೆಯಿಂದ ಗುರುಪಾದೇಶ್ವರ ಭಜನಾ ಮಂಡಳಿ ಮುಖ್ಯ ಗಾಯಕಿ ಶ್ರೀಮತಿ ಭಾಗ್ಯಶ್ರೀ ಹಿರೇಮಠ ಸಂಗಡಿಗರಿಂದ, ಅದೇ ರೀತಿ ಸೋಮೇಶ್ವರ ಭಜನಾ ಮಂಡಳಿ ಮನುಗುಳಿ ತಾಲೂಕು ಬಸವನ ಬಾಗೇವಾಡಿ ಜಿಲ್ಲಾ ವಿಜಯಪುರ ಮುಖ್ಯ ಗಾಯಕರಾಗಿ ಆಕಾಶ್ ಮನುಗುಳಿಯವರಿಂದ ಕಾರ್ಯಕ್ರಮವನ್ನು ಇವತ್ತು ಅತಿ ವಿಜೃಂಭಣೆಯಿಂದ ನಾವು ಮಾಡ್ತಾ ಬರ್ತಾಯಿದ್ದೇವೆ. ಪಿರಂಗಿ ಯಲ್ಲಮ್ಮನ ದೇವಸ್ಥಾನದ ಇನ್ನೊಂದು ನಮ್ಮ ನುಲಿಚಂದ ಕ್ಷೇಮಾಭಿವೃದ್ಧಿ ವತಿಯಿಂದ ಹಾಗೂ ಊರಿನ ದೈವದ ವತಿಯಿಂದ ನಾವು ಒಂದಿಟ್ಟು ಗುಡಿಯ ಕಟ್ಟಿಸ್ಬೇಕು ಅನ್ನುವಂಥದ್ದನ್ನು ನಾವೆಲ್ಲರೂ ಯೋಜನೆಗಳನ್ನು ಹಾಕ್ಕೊಂಡಿದ್ದೀವಿ. ಹಲವಾರು ಭಕ್ತಾದಿಗಳು ಕೂಡ ಕೈ ಸೇರಿಸಿ ಸರ್ಕಾರದಿಂದ ಬರ್ತಕ್ಕಂಥದ್ದನ್ನು ಒಂದು ಮಾನ್ಯ ಶಾಸಕರಾಗಲಿ MP ಅವರ ಅನುದಾನದಾಗಲಿ ಅವ್ರು ಏನಾದರೂ ಕೊಟ್ರಂದ್ರೆ ಆ ಕಾರ್ಯಕ್ರಮವನ್ನು ಮುಂದುವರಿಸುವಂಥ ಗುಡಿ ಅಭಿವೃದ್ಧಿಯನ್ನು ಮಾಡಿಸ್ಕೊಂಡು ಹೋಗ್ಬೇಕಂತೇಳಿ ನಾವೆಲ್ಲರೂ ಯೋಜನೆಯನ್ನು ಹಾಕ್ಕೊಂಡು ಕುಂತಿದ್ದೇವೆ.